ಇವನ ಹೆಸರು ಬಾಹುಬಲಿ. ಗುಜರಾತಿನ ಗಿರ್ ಪರಿವಾರಕ್ಕೆ ಸೇರಿರುವ ಗುಳಿ ಇದು. ಇಲ್ಲಿರೋರ್ಗೆಲ್ಲ ಇವನೇ ಬಾಸು ಗುರು. ನಮಸ್ತೆ ಕರುನಾಡು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿ ನೆಲೆಸಿದ್ದಾರೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ನಾನು ಈ ಜಾಗಕ್ಕೆ ಬಂದಿರೋ ಉದ್ದೇಶ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ 10K ಫಾಲೋವರ್ಸ್ ಅಂಡ್ ಫೇಸ್ಬುಕ್ ಪೇಜ್ ನಲ್ಲಿ 20K ಫಾಲೋವರ್ಸ್ ಆಗಿದ್ರಿಂದ ನಾನು ಗೋಮಾತೆಯ ಆಶೀರ್ವಾದ ಮತ್ತು ಧನ್ಯವಾದ ತಿಳಿಸೋದಕ್ಕೋಸ್ಕರ ಈ ಪವಿತ್ರವಾದ ಸ್ಥಳಕ್ಕೆ ಬಂದಿದ್ದೀನಿ. ಕಂಪ್ಲೀಟ್ ಆಗಿ ಇಲ್ಲಿರೋ ಎಲ್ಲಾ ರೀತಿಯ ಹಸು ಮತ್ತು ಎತ್ತುಗಳ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಈ ಹಸು ಹೆಸರು ಕಾವೇರಿ. ಇದು ರಾಜಸ್ಥಾನದ ಕಾಂಕ್ರೇಜ್ ಜಾತಿಗೆ ಸೇರಿರುವ ಹಸು. ಮತ್ತೊಂದು ನಮ್ಮ ಕರ್ನಾಟಕದ ಪ್ರಸಿದ್ಧ ಹಾಗೂ ಹೆಮ್ಮೆಯ ಹಳ್ಳಿಕಾರ್ ಮತ್ತು ಅದರ ಕರು, ಇದರ ಹೆಸರು ಶಿವ. ಇವರೆಲ್ಲ ಯಾರು ಗೊತ್ತಾ? ಕಸಾಯಿಖಾನೆಗೆ ಹೋಗ್ಬೇಕಾಗಿರೋ ಹಸುಗಳನ್ನ ರಕ್ಷಣೆ ಮಾಡಿ ಈ ಜಾಗಕ್ಕೆ ತಗೊಂಡು ಬಂದು ಪ್ರೀತಿ ಮತ್ತು ಮಮತೆಯಿಂದ ಪಾಲನೆ ಮತ್ತು ಪೋಷಣೆ ಮಾಡ್ತಿದ್ದಾರೆ. ನೀವು ನಿಮ್ಮ ಕುಟುಂಬ ಸಮೇತರಾಗಿ ಈ ಒಂದು ಜಾಗಕ್ಕೆ ಬಂದ್ರೆ ವಿವಿಧ ಬಗೆಯ ಹಸುಗಳ ತಳಿಗಳನ್ನ ಕಾಣಬಹುದು. ನೆಕ್ಸ್ಟ್, ಈ ಹಸು ಹೆಸರು ಒಂಗೋಲ್ ಗಿತ್ತ. ಆಂಧ್ರ ಪ್ರದೇಶಕ್ಕೆ ಸೇರಿರೋದು. ಎಸ್ಪೆಷಲಿ ಪುಟಾಣಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಒಂದು ಜಾಗದಲ್ಲಿ ಹಳ್ಳಿಕಾರ್, ಒಂಗೋಲ್, ಸಾಯಿವಾಲ್, ಮಲೆನಾಡ್ ಗಿಡ್ಡ, ಕಾಂಕ್ರೇಜ್ ಎಲ್ಲಾ ಜಾತಿಯ ಹಸು ಮತ್ತು ಎತ್ತುಗಳನ್ನ ಒಂದೇ ಜಾಗದಲ್ಲಿ ನಾವು ಕಾಣಬಹುದು. ಹಾಗೆ ಯಮಧರ್ಮರಾಜನ ವಾಹನ ಕೂಡ ಇಲ್ಲಿ ಕಾಣಬಹುದು. ಜೊತೆಗೆ ನೀವು ಕೂಡ ನಿಮ್ಮ ಹುಟ್ಟುಹಬ್ಬ ಹಾಗೂ ಮದುವೆಯ ವಾರ್ಷಿಕೋತ್ಸವದ ದಿವಸ ಬಂದು ನಿಮ್ಮ ಶಕ್ತಿ ಅನುಸಾರ ದೇಣಿಗೆಯನ್ನು ಕೂಡ ಕೊಡಬಹುದು. ಲೊಕೇಶನ್ ಬಂದು ಶ್ರೀಕೃಷ್ಣ ಗೋಶಾಲಾ ಫೌಂಡೇಶನ್, ಇಕ್ಕಲ್ ಬೆಟ್ಟದ ರೋಡ್, ಕೆಂಪೋಹಳ್ಳಿ, ಉರ್ಡ್ಗೆರೆ ಹೋಬಳಿ, ತುಮಕೂರು ಡಿಸ್ಟ್ರಿಕ್ಟ್. ತುಮಕೂರಿಂದ ಜಸ್ಟ್ 21 ಕಿಲೋಮೀಟರ್ಸ್ ಅಂಡ್ ಉರ್ಡ್ಗೆರೆಯಿಂದ ಜಸ್ಟ್ 4 ಕಿಲೋಮೀಟರ್ಸ್ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮಧೇನು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತಾ ಫಾಲೋ ಮಾಡಿ. ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್.